ಯಂಗ್ ಮತ್ತು ಈಗಷ್ಟೇ ಪೇರೆಂಟ್ಸ್ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರೋಂಥ ಪೇರೆಂಟ್ಸ್ಗೆ ಎಕ್ಸ್ಪರ್ಟ್ಸ್ ಒಂದಷ್ಟು ಟಿಪ್ಸನ್ನು ಕೊಡ್ತಾ ಇದ್ದಾರೆ. ಸೊ ಅವುಗಳಲ್ಲಿ ಏನು ಹೇಳ್ತಾರೆ ಅಂತಂದರೆ, ಮಗುಗೆ ಏನಾದರೂ ಹೇಳ್ಕೊಡ್ಬೇಕು ಅಂತಂದರೆ ಪ್ರೀತಿಯಿಂದ ಹೇಳ್ಕೊಡಿ ಅಂತ ಹೇಳ್ತಾರೆ. ಪ್ಯಾಂಪರ್ ಮಾಡಿ ಮೊದಲು ಪ್ರೀತಿಯಿಂದ ಹೇಳ್ಕೊಡಿ ಅಂತ ಹೇಳ್ತಾರೆ. ಇಟ್ ಡಿಪೆಂಡ್ಸ್ ಆನ್ ದೇರ್ ಏಜ್, ಯಾವ ಏಜ್ವರೆಗೂ ಪ್ರೀತಿಯಿಂದ ಎಷ್ಟು ಪ್ರೀತಿಯಿಂದ ಹೇಳ್ಕೊಡ್ಬೇಕು ಅನ್ನೋದು ನೀವು ಪೇರೆಂಟ್ಸ್ ಆದವರು ಡಿಸೈಡ್ ಮಾಡಬೇಕು. ಆದರೆ ನೀವೇನೇ ಹೇಳ್ಕೊಡ್ಬೇಕಾದ್ರೂ ಕೋಪದಿಂದ ಹೇಳ್ಕೊಡೋದಕ್ಕಿಂತ ಪ್ರೀತಿಯಿಂದ ಹೇಳ್ಕೊಟ್ರೆ ಮಗು ಆದಷ್ಟು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ದೆನ್ ಮಗುನ ಹೆಂಗಿದೆಯೋ ಹಂಗೆ ಆದಷ್ಟು ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಅದರದ್ದು ಒರಿಜಿನಲ್ ನೇಚರು, ಅದು ಬೈ ಬರ್ತ್ ಅದು ಎಷ್ಟೆಲ್ಲ ಸ್ಟ್ರೆಂತ್ಸನ್ನು ಅದರದ್ದು ನೇಚರ್ನ ತೊಗೊಂಡು ಬಂದಿರುತ್ತೆ. ಕೆಲವು ಮಕ್ಕಳು ತೊಗೊಂಡು ಬಂದಿರ್ತಾರೆ ಕೆಲವೊಂದು ವಿಷಯಗಳಲ್ಲಿ. ಅವುಗಳನ್ನು ಆದಷ್ಟು ಅರ್ಥ ಮಾಡಿಕೊಂಡು ಅದನ್ನು ಹಂಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತಾರೆ. ಆ್ಯಂಡ್ ದೆನ್ ಮಕ್ಕಳಿಗೆ ಮಿಸ್ಟೇಕ್ ಮಾಡಲಿಕ್ಕೂ ಬಿಡಿ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಮಿಸ್ಟೇಕ್ಸಿಂದ ಮಕ್ಕಳು ಕಲಿತಾರೆ ಅಂತ. ಮಿಸ್ಟೇಕ್ಸೂ ಒಂದು ಎಕ್ಸ್ಪೀರಿಯನ್ಸೇ ಮಗುಗೆ. ಸೊ ಮಿಸ್ಟೇಕ್ಸಿಂದನೂ ಮಗು ಕಲಿಯುತ್ತೆ ಅನ್ನೋ ಒಂದು ಉದ್ದೇಶದಿಂದ ಮಕ್ಕಳಿಗೆ ಕಲೀಲಿಕ್ಕೆ ಮತ್ತು ಮಿಸ್ಟೇಕ್ಸ್ ಮಾಡೋದು ಇಂಪಾರ್ಟೆಂಟು ಅಂತ ಹೇಳ್ತಾರೆ. ದೆನ್ ಅದು ಏನು ಮಾಡಬೇಕು ಅಂತ ಇದೆಯೋ ಕೆಲಸನ, ಅದಕ್ಕೇನು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬರ್ತಾವೋ ಆ ಪ್ರಾಬ್ಲಮ್ಸ್ನ ಅಕಾರ್ಡಿಂಗ್ ಟು ದೇರ್ ಏಜ್ ಆದಷ್ಟು ಅವುಗಳನ್ನೇ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಬಿಡಿ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಮಿಸ್ಟೇಕ್ಸ್ ಮಾಡಿದ್ರೇ ಮಗು ಏನಾದರೂ ಒಂದು ಕರೆಕ್ಷನ್ ಮಾಡ್ಕೊಳ್ಳೋದಕ್ಕಾಗೋದು, ಅದರದ್ದು ತಪ್ಪು ಅದು ಏನು ಮಾಡಿದ್ದೀನಿ ಅಂತ ತಿಳ್ಕೊಳ್ಳಿಕ್ಕಾಗೋದು, ಮತ್ತು ಅದನ್ನು ಪರ್ಫೆಕ್ಟ್ ವೇನಲ್ಲಿ ಕರೆಕ್ಟ್ ಮಾಡ್ಕೊಳ್ಳೋದಕ್ಕಾಗೋದು. ಸೊ ಅದರಿಂದ ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ ಅಂತಂದರೆ, ಆದಷ್ಟು ಮಗುನ ಅದರದ್ದೇನು ಪ್ರಾಬ್ಲಮ್ಸ್ ಇದ್ದಾವೆ ಆದಷ್ಟು ಮಗುನೇ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಬಿಡಿ ಅಂತ. ಫಾರ್ ಎಕ್ಸಾಂಪಲ್ಲು, ಮಗು ಸ್ಕೂಲಿಂಗಲ್ಲಿತ್ತು ಅಂತಂದರೆ, ಪ್ರೈಮರಿ ಮಿಡ್ಲ್ ಸ್ಕೂಲಲ್ಲಿತ್ತು ಅಂತಂದರೆ ಅದ್ರದ್ದು ಹೋಮ್ವರ್ಕ್ ಅದೇ ಮಾಡ್ಕೊಳ್ಳೋದು, ಅದ್ರದ್ದು ಏನು ಪ್ರಾಜೆಕ್ಟ್ಸ್ ಇರ್ತಾವೋ ಅವುಗಳನ್ನ ಮಗುನೇ ಮಾಡ್ಕೊಳ್ಳೋದು. ಇದನ್ನು ಬಿಡೋದ್ರಿಂದ ಮಗು ಆದಷ್ಟು ಅದರ ಕೆಲಸಗಳನ್ನ ತಾನೇ ಮಾಡ್ಕೊಳ್ಳೋಂಥ ಇಂಡಿಪೆಂಡೆನ್ಸಿ ಬರುತ್ತೆ ಅಂತ. ಸೊ ಮತ್ತೆ ಇನ್ನೊಂದಷ್ಟು ಟಿಪ್ಸ್ ಜೊತೆಗೆ ನಾನು ಮತ್ತೆ ಸಿಗೋಣ. ಥ್ಯಾಂಕ್ ಯು.